ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಮುಂದುವರಿಯುವ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯದ ಏಕೈಕ ತೈಲ ಸಂಸ್ಕರಣಾಗಾರ ಎಂಆರ್ಪಿಎಲ್ನಲ್ಲೂ ಸ್ವಲ್ಪ ಮಟ್ಟಿನ ಕಳವಳ ಉಂಟಾಗಿದೆ. ಯುದ್ಧ ಸನ್ನಿವೇಶ ಇನ್ನು 1 ತಿಂಗಳ ಕಾಲ ಇರಬಹುದು ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿರುವುದು ಆತಂಕಕ್ಕೆ ಈಡು ಮಾಡಿದೆ. ಮೂಲಗಳ ಪ್ರಕಾರ ಎಂಆರ್ಪಿಎಲ್ನಲ್ಲಿ ಸುಮಾರು 10 ದಿನಗಳಿಗಾಗುವಷ್ಟು ಕಚ್ಚಾ ತೈಲ ಸಂಸ್ಕರಣೆಗೆ ಲಭ್ಯವಿದೆ. ಅಲ್ಲದೆ ಪೆರ್ಮುದೆಯಲ್ಲಿರುವ ಐಎಸ್ಪಿಆರ್ಎಲ್ನ ಭೂಗತ ತೈಲಾಗಾರ ಸುಮಾರು 53,000 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ತೈಲವನ್ನು ಸಂಗ್ರಹಿಸಿಟ್ಟುಕೊಂಡಿದೆ. ಅಲ್ಲದೆ ದೇಶಕ್ಕೆ ಕೃಷ್ಣಾ ಗೋದಾವರಿ ಪಾತ್ರ ಕೆಜಿ ಬೇಸಿನ್ನಿಂದಲೂ ತೈಲ ಸ್ವಲ್ಪ ಪ್ರಮಾಣದಲ್ಲಿ ಲಭ್ಯವಾಗುವಂಥ ನಿರೀಕ್ಷೆ ಇದೆ. ಒಂದು ವೇಳೆ 1 ತಿಂಗಳ ಕಾಲ ಯುದ್ಧ ಮುಂದುವರಿದಲ್ಲಿ ಪರಿಸ್ಥಿತಿ ಕಳವಳಕಾರಿಯಾಗಲಿದೆ. ಸದ್ಯ ಯಾವುದೇ ತೈಲ ಸಾಗಾಟ ಹಡಗುಗಳು ಸಂಚರಿಸುತ್ತಿಲ್ಲ. ಇಂಥ ಬಿಕ್ಕಟ್ಟುಗಳು ಉಂಟಾಗುವ ಸಂಭಾವ್ಯತೆಯ ಹಿನ್ನೆಲೆಯಲ್ಲಿ ಭಾರತ ಇತ್ತೀಚೆಗೆ ಕಚ್ಚಾ ತೈಲಕ್ಕೆ ಒಂದೇ ಮೂಲವನ್ನು ನಂಬದೆ ಹಲವು ಮೂಲಗಳಿಂದ ಖರೀದಿಸ್ತಾ ಇದೆ. ಒಂದು ವೇಳೆ ತಕ್ಷಣ ಯುದ್ಧ ನಿಂತರೂ ಮತ್ತೆ ಅವು ತಮ್ಮ ಬಂದರುಗಳಿಗೆ ಹೋಗಿ ತೈಲ ತುಂಬಿಸಿಕೊಂಡು ಹೊರಡುವುದು ಸಾಕಷ್ಟು ಸಮಯ ತೆಗೆದುಕೊಳ್ಳಬಹುದು ಎಂದು ಅಂದಾಜಿಸಲಾಗಿದೆ. ನವಮಂಗಳೂರು ಬಂದರಿನ ಅಧಿಕಾರಿಗಳ ಪ್ರಕಾರ ಕೂಡಲೇ ಯುದ್ಧ ಮುಗಿದರೂ ಹಡಗುಗಳ ಸಂಚಾರ ಸಹಜ ಸ್ಥಿತಿಗೆ ಬರುವುದಕ್ಕೆ 2 ವಾರ ಬೇಕಾಗಬಹುದು. ಯಾಕೆಂದರೆ ಹಡಗುಗಳು ಸರತಿ ಪ್ರಕಾರ ಬಂದರೊಳಗೆ ಬರಬೇಕಾಗುತ್ತದೆ. ಅಲ್ಲಿ ಸೀಮಿತ ಹಡಗುಗಳಿಗೆ ಅವಕಾಶವಿರುವುದು ಒಂದೆಡೆಯಾದರೆ ಕಚ್ಚಾ ತೈಲ ತುಂಬಿಸುವುದಕ್ಕೂ ಸಮಯ ತಗುಲ್ತಾ ಇದೆ. ಸದ್ಯ ನವಮಂಗಳೂರು ಬಂದರಿಗೆ ಬರುವ ಹಡಗುಗಳಲ್ಲಿ ವ್ಯತ್ಯಯ ಉಂಟಾಗಿಲ್ಲ. ಸೂಯೆಜ್ ಕಾಲುವೆ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಆಫ್ರಿಕಾ ಅಮೆರಿಕ ಭಾಗದಿಂದ ಬರುವ ಹಡಗುಗಳು ಎಂದಿನಂತೆ ಸಂಚರಿಸ್ತಾ ಇವೆ. ಕಲ್ಲಿದ್ದಲು ದಕ್ಷಿಣ ಆಫ್ರಿಕಾ ಇಂಡೋನೇಷ್ಯಾದಿಂದ ಬರ್ತಾ ಇದೆ. ಖಾದ್ಯ ತೈಲ ಇಂಡೋನೇಷ್ಯಾ ಮಲೇಷ್ಯಾದಿಂದ ನೌಕೆಗಳಲ್ಲಿ ಆಗಮಿಸ್ತಾ ಇದೆ. ಕಬ್ಬಿಣದ ಅದಿರು ಚೀನಾಕ್ಕೆ ಹೋಗ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸೀಮಿತ ಪ್ರಮಾಣದಲ್ಲಿ ಆಗುತ್ತಿದ್ದ ಉತ್ಪನ್ನಗಳ ರಫ್ತು ಈಗ ಸ್ಥಗಿತಗೊಂಡಿದೆ. ತುಳುನಾಡು ನ್ಯೂಸ್, ಜನಜಾಗೃತಿಗಾಗಿ.